ಒಳ್ಳೆ ಮಾರ್ಕೆಟ್ ಉಂಟು. ಒಳ್ಳೆ ಮಾರ್ಕೆಟ್ ಉಂಟು. ಮಳೆಗಾಲ ಉಳಿಸೋದು ಕಷ್ಟ. ಇನ್ನು ಅದು ಬ್ಲಾಕ್ ಪೆಪ್ಪರ್ ಎಷ್ಟು ಉದ್ದ ಇರ್ತದೆ? ಕೆಲವು 4 ಇಂಚ್ ಸೈಜ್ ಬರ್ತದೆ. 15-20 ವರ್ಷ ಆಗ್ತದೆ. ಈಗ ನಮ್ಗೆ ಸಾಧಾರಣ 50-60 ಕೆಜಿ ಆಗ್ತದೆ. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪಿರಾರ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಹೇಗಿದ್ದೀರಿ? ಸೊ ಇವತ್ತು ನಾನು ಕಾಳು ಮೆಣಸು ವಿಡಿಯೋ ಮಾಡಲಿ ಬಂದಿದ್ದೇನೆ. ಇಂಗ್ಲೀಷಲ್ಲಿ ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತಾರೆ. ಸೊ ನಾನೀಗ ಎಲ್ಲಿದೆ ಅಂದರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಮಾಳ ಹುಕ್ರೊಟ್ಟೆ ಗ್ರಾಮದಲ್ಲಿದ್ದೇನೆ. ಸೊ ಇಲ್ಲಿ ತುಂಬ ವರ್ಷದಿಂದ ಇನ್ನು ತುಂಬ ಒಳ್ಳೆ ಕೃಷಿಯಾಗಿದೆ. ಸೊ ಈಗ ಜನವರಿಯಲ್ಲಿ ಫಸಲು ತೆಗೆಯೋದ್ರ ಟೈಮ್. ಸೊ ಅದರ ಬಗ್ಗೆ ನಾವು ಇವತ್ತು ಮಾಹಿತಿ ತಿಳಿಯೋಣ. ಸೊ ಇಂಥದ್ದೇ ವೀಡಿಯೋಸಿಗೆ, ಅಗ್ರಿಕಲ್ಚರ್ ವೀಡಿಯೋಸಿಗೆ ಐಡಿಯಾಸ್ ವಿತ್ ಎಸ್ ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಮರಿಬೇಡಿ. ಸೊ ನಂಗಂತೂ ತುಂಬ ಉಪಯೋಗ ಆಗ್ತದೆ. ಸೊ ರೆಡ್ ಕಲರ್ ಬಟನನ್ನು ಒತ್ತಿರಿ, ಬೆಲ್ ಐಕಾನ್ ಒತ್ತಿರಿ. ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಇವತ್ತು ನಮ್ಮೊಟ್ಟಿಗಿದ್ದಾರೆ ವಲೇರಿಯನ್ ಡಿಸಿಲ್ವಾ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇನೆ. ಸರ್, ಎಷ್ಟು ವರ್ಷದಿಂದ ನೀವು ಬ್ಲ್ಯಾಕ್ ಪೆಪ್ಪರ್ ಕೃಷಿಯನ್ನು ಮಾಡ್ತಿದ್ದೀರಿ ಸರ್? 15-20 ವರ್ಷದಿಂದ. 15-20 ವರ್ಷದಿಂದ. ಎಷ್ಟು ಗಿಡ ಉಂಟು ಸರ್? ಈಗ ಒಂದು 80 ಗಿಡ ಉಂಟು. 80-100 ಗಿಡ. ಸೊ ನಿಮಗೆ ಎಷ್ಟು ಫಸಲ್ ಆಗ್ತದೆ, ಎಷ್ಟು ಕ್ವಿಂಟಲ್ ಆಗ್ತದೆ, ಸ್ವಲ್ಪ ಹೇಳ್ಬೋದಾ? ಈಗ ನಮಗೆ ಸಾಧಾರಣ 50-60 ಕೆಜಿ ಆಗ್ತದೆ. ಓಕೆ. ಇಲ್ಲದಿದ್ರೆ ನಾವು ನಡ್ತಾ ಇರ್ತೇವೆ, ಮಳೆಗಾಲದಲ್ಲಿ ಹೋಗ್ತಾ ಇರ್ತದೆ, ನಡ್ತಾ ಇರ್ತೇವೆ, ಬರ್ತಾ ಇರ್ತದೆ. ಕಾಳು ಮೆಣಸು ನಮಗೆ ಸ್ವಲ್ಪ ಜಾಸ್ತಿ ಮಾಹಿತಿ ಬೇಕಿತ್ತು ಸರ್. ಯಾವಾಗ ನಡಿಬೇಕು, ಕರೆಕ್ಟ್ ಟೈಮ್ ಯಾವುದು? ಹೊಸಬ್ರು ನಡೆಯೋದಾದ್ರೆ ಸ್ವಲ್ಪ ಹೇಳ್ಬೋದಾ? ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮಳೆ ಹೋದ್ಮೇಲೆ ನಟ್ಟು ಬಿಡುದು. ಒಂದು ಫೀಟ್ 2 ಫೀಟ್ ಹಾಗೆ ನಟ್ಟು ಬಿಡೋದು. ಮಳೆ ಗೊಬ್ಬರದೊಳಗೆ ಹಾಕಿ ಬಿಡೋದು. ಮತ್ತೆ ಅಲ್ಲಿಗೆ ತನ್ನ ಬೇರೆ ಬರ್ತದೆ. ಸಪೋರ್ಟಿಗೆ ನಾವು ಬಾಳೆ ಗಿಡದ್ದು ಕಟ್ಟಿದ್ರೆ ಬಾರಿ ಒಳ್ಳೇದು. ನಾವು ಪ್ಲಾಸ್ಟಿಕ್ ಕಟ್ಟಬಾರ್ದು. ಪ್ಲಾಸ್ಟಿಕ್ ಗಿಡ ಅದು ಕಟ್ ಆಗುದಿಲ್ಲ ಪಕ್ಕ, ಅದು ಕೊಳಿದಿಲ್ಲ ಪಕ್ಕ ಪ್ಲಾಸ್ಟಿಕ್. ಆವಾಗ ನಮ್ಗೆ ಇಲ್ಲಿ ಕಟ್ಟಾಗಿ ಹೋಗ್ತದೆ. ನಾವು ಬಾಳೆ ಗಿಡದ ಏನಾದ್ರು ಕಟ್ಟಿದ್ರೆ, ಬೇರೆ ಯಾವ್ದು ಕಟ್ಟಿದ್ರೆ ನಿಮ್ಗೆ ಒಳ್ಳೇದು. ಗೋಣಿ ಚೀಲದ್ದು ಕಟ್ಟಿದ್ರೆ ಇನ್ನೂ ಸಹ ಒಳ್ಳೇದು. ಓಕೆ. ಸೊ ಇನ್ನು ಯಾವುದಕ್ಕೆ ಅದು ನಾವು ಬ್ಲ್ಯಾಕ್ ಪೆಪ್ಪರ್ ಅನ್ನು ನಡಿಬೇಕು? ಈಗ ನಾನು ನೋಡ್ತೇನೆ ಇಲ್ಲಿ ಅಡಿಕೆ ತೋಟಕ್ಕೆ ಉಂಟು. ಸೊ ಯಾವುದಕ್ಕೆ ನಾವು ನಡಿಬೇಕು? ಕಂಗಿನ ಗಿಡಕ್ಕೆ ಅದೇ ಪಕ್ಕ ಹೋಗ್ತದೆ. ಜಾಸ್ತಿ ಕಂಗಿಗೆ ಕೊಳೆ ಹಿಡಿದ್ರೆ ಅದಕ್ಕೆ ಬೇರೆ ಹಿಡಿದು ಪಕ್ಕ ಮೇಲೆ ಹೋಗ್ತದೆ. ಮತ್ತೆ ತೆಂಗಿನ ಮರ ಕಟ್ಬೋದು, ಬೇರೆ ಯಾವುದಕ್ಕೆ ಮರ ಕಟ್ಬೋದು. ತೆಂಗಿನ ಮರಕ್ಕೆ ಅಂದ್ರೆ ಬಾರಿ 30 ಫೀಟ್ 40 ಫೀಟ್ ವರೆಗೆ ಹೈಟ್ ಹೋಗ್ತದೆ. ಮತ್ತೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ, ಸ್ವಲ್ಪ ಇಳುವರಿ ಒಳ್ಳೆ ಬರ್ತದೆ. ಓಕೆ. ಕೆಲವರು ಎಲೆಕ್ಟ್ರಿಕ್ ಕಂಬ ಇಲ್ಲ ಸಪರೇಟ್ ಪೈಪ್ ಹಾಕಿ ಮಾಡ್ತಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲೆಕ್ಟ್ರಿಕ್ ಕಂಬ ಹಾಕಿದ್ರೆ ಅದಕ್ಕೆ ಸಪೋರ್ಟಿಗೆ ಬೇರೆ ಹಿಡಿದಿಲ್ಲ, ಅದು ಜಾರಿ ಬೀಳೋ ಚಾನ್ಸಸ್ ಇರ್ತದೆ. ನೀವು ಅದಕ್ಕೆ ಬೇಕಾದ್ರೆ ಗೋಣಿ ಚೀಲ ಬೇರೆ ಅಂದ್ರೆ ಕಟ್ಟಿ ಮಾಡಿದ್ರೆ ಅದು ಸಕ್ಸಸ್ಫುಲ್. ಓಕೆ. ನೀವು ಅದಕ್ಕೆ ಏನು ಸಪೋರ್ಟ್ ಇಲ್ಲ ಮೇಲೆ ಹತ್ತಲಿಕ್ಕೆ, ಬೇರೆ ಬರ್ಲಿಕ್ಕೆ ಆಗುದಿಲ್ಲ. ಈ ತೆಂಗಿನ ಗಿಡಕ್ಕೆ ಆಗಲಿ ಅಡಿಕೆ ಗಿಡ ಆಗಲಿ ಸಪೋರ್ಟ್ ಬರ್ತದೆ. ಅದೇ ಕೊಳೆ ಬರ್ತಲ್ಲ, ಹಿಡ್ಕೊಂಡು ಮೇಲೆ ಹೋಗ್ತದೆ. ಗ್ರಿಪ್ ಇರ್ತದೆ, ಗ್ರಿಪ್ ಸಿಗ್ತದೆ, ಮೇಲೆ ಹೋಗ್ತದೆ. ಓಕೆ. ಈಗ ಒಂದು ಗಿಡದಲ್ಲಿ ಎಷ್ಟು ಇಳುವರಿ ಬರ್ತದೆ ನಿಮಗೆ? ಒಂದು ಗಿಡದಲ್ಲಿ ಸಾಧಾರಣ ಹೇಳಿಕೆ ಬರುದಿಲ್ಲ. ಅದು ಕ್ಲೈಮೇಟ್ ಆಧಾರದಲ್ಲಿ ಬರ್ತದೆ. ಈಗ ಹೆಚ್ಚು ಜುಲೈ ಆಗಸ್ಟ್ ಅಲ್ಲಿ ಅದ್ರ ಸಣ್ಣದೊಂದು ಹೂ ಬರ್ತದೆ. ಗಿಡ ಈಗ ನೆನೆ ಬರ್ತದೆ. ಅದ ನಂತರ ಸಣ್ಣ ಕಾಳು ಹಾಕ್ತಾ ಹೋಗ್ತದೆ. ಈ ಟೈಮಲ್ಲಿ ನಾವು ಡಿಸೆಂಬರ್ ಜನವರಿಯಲ್ಲಿ ಕಟಾವಿಗೆ ಬರ್ತದೆ. ಓಕೆ. ಡಿಸೆಂಬರ್ ಜನವರಿ ಕಟಾವು ಮಾಡುವ ಟೈಮ್. ಹೌದು. ಓಕೆ. ಈಗ ಒಂದು ಹೊಸಬ್ರು ಸೆಪ್ಟೆಂಬರ್ ಅಲ್ಲೇ ನಡಿಬೇಕಾ? ಅಂದ್ರೆ ಮಳೆ ಹೋದ್ಮೇಲೆ ನಡಿಬೋದು. ನೀರಿದ್ರೆ ಆಗ್ಬೋದು, ನಡಿಬೋದು, ನಡೀತಾ ಇರ್ಬೋದು. ಈಗ ನಡಿಬೋದು. ಅಂದ್ರೆ ನಮ್ಗೆ ಆ ಟೈಮಲ್ಲಿ ಸೂಕ್ತ ಕರೆಕ್ಟ್ ಟೈಮ್. ಓಕೆ. ಇನ್ನು ಎಷ್ಟು ಆಳ ತೆಗಿಬೇಕು ಸರ್ ಗುಂಡಿ? ಏನು ಆಳ ತೆಗೆದು ಬೇಡ. ಅದು ನಾವು ಗೊಬ್ಬರ ಅಡಿಗೆ ಹಾಕ್ತೇವೆ. ಅದ್ರ ಬುಡಾಕಿ ಒಂದು 2 ಗಂಟು ಉಂಟಲ್ಲ, ಅದು ಅದರೊಳಗೆ ಹಾಕಿಬಿಟ್ಟು ಮುಚ್ಚಿ ಬಿಟ್ರೆ ಆಯ್ತು ಸ್ವಲ್ಪ. ಓಕೆ. ಇನ್ನು ನೀವು ಬುಡಕ್ಕೆ ಎಂತೆಲ್ಲ ಹಾಕ್ತೀರಿ ಸರ್? ಗೊಬ್ಬರ ಹಟ್ಟಿ ಗೊಬ್ಬರ ಮತ್ತೆ ಎಲೆ, ಅದೇ ನೀರಿನ ಸೆಗಣಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಅದಕ್ಕೆ ಒಳ್ಳೆ ಬರ್ತದೆ. ಓಕೆ. ಸೊ ಫುಲ್ ಈಗ ಆರ್ಗ್ಯಾನಿಕ್ ಅಲ್ಲಿ ಉಂಟು? ಹೌದು, ಆರ್ಗ್ಯಾನಿಕ್ ಉಂಟು. ಓಕೆ. ಮತ್ತೆ ಸರ್ ಇದಕ್ಕೆ ನೀರು ಜಾಸ್ತಿ ಬೇಕಾ? ಎಷ್ಟು ನೀರು ಬಿಡ್ತೀರಿ ನೀವು? ನಾವು ತೋಟಕ್ಕೆ ಬಿಡುವಷ್ಟೇ ನೀರು. ಅದಕ್ಕೆ ಹೆಚ್ಚಿಗೆ ಬೇಕಂತಿಲ್ಲ. ಓಕೆ. ನೀರು ಮಾತ್ರ ತುಂಬಾ ನಿಲ್ಬಾರ್ದು. ನೀರು ಇಳಿತಾ ಹೋಗ್ಬೇಕು. ಜಾರಿ ಹೋಗ್ಬೇಕು. ತುಂಬಾ ನೀರು ಇರಬಾರ್ದು, ನೀರು ಕಟ್ಟಿಡಬಾರ್ದು. ಓಕೆ. ಇನ್ನು ಇದಕ್ಕೆ ಬಿಸಿಲು ತುಂಬಾ ಬೇಕಾ? ಬೇಡ, ಅಷ್ಟು ಬಿಸಿಲಿಲ್ಲ. ತೋಟದೊಳಗೆ ಹೇಗೆ ತೋಟದೊಳಗೆ ಹೇಗೆ ಬರ್ತದೆ ಅದಕ್ಕೆ ಒಳಗೆ ಉಪಬೆಳೆಯಾಗಿ ಇದು ಉಪಬೆಳೆಯಾಗಿ ಕಟ್ಟೋದು. ಓಕೆ. ಈಗ ನಿಮ್ಗೆ ಎಷ್ಟು ರೇಟ್ ಉಂಟು ಸರ್ ಮಾರ್ಕೆಟ್ ಅಲ್ಲಿ? 650-700 ಬರ್ತದೆ. ಜಾಸ್ತಿ ಬರೋ ಚಾನ್ಸ್ ಇರ್ತದೆ. ಓಕೆ. ಇದು ಕಾರ್ಕಳ ಗ್ರಾಮದಲ್ಲಿ ಇಷ್ಟು ಉಂಟು. ಸೊ ಬೇರೆ ಕಡೆ ನಿಮ್ಮ ಏರಿಯಾದಲ್ಲಿ ಬೇರೆ ಇರಬಹುದು ಉಂಟು. ಇದಕ್ಕೆ ನಾವು ಎಂತ ಮಾಡ್ಬೇಕು? ನಿಮಗೆ ತೆಗಿಲಿಕ್ಕೆ ಕಷ್ಟ ಆಗ್ತದಾ? ಇಲ್ಲ ಈಗ ಹುಲ್ಲು ಬಂದ್ರೆ ಹೇಗೆ ತೆಗಿತೀರಿ, ಸ್ವಲ್ಪ ಹೇಳ್ಬೋದಾ? ಇದು ಹೇಗೆ ಬಿದ್ದದಂದ್ರೆ ಅದು ಅಡಿಕೆ ಇದಕ್ಕೆ ಗ್ರಿಪ್ ಸಿಗುದಿಲ್ಲ. ಓಕೆ. ಅದನ್ನ ಕಟ್ತಾ ಇರ್ತೇವೆ, ಅದು ಸವಿದು ಹೋಗುತ್ತದೆ. ಅದಕ್ಕೆ ಸಂಪೂರ್ಣ ಗ್ರಿಪ್ ಸಿಗದಿದ್ರೆ ಅದು ಜಾರಿ ಬೀಳ್ತದೆ, ಮತ್ತೆ ಪುನಃ ಮೇಲೆ ಹೋಗ್ತದೆ. ಆಗ ಕಟ್ತೀರಿ ನೀವು? ಹಾಗೆ ಕಟ್ತೇವೆ. ಓಕೆ. ಈಗ ಹೊಸಬ್ರು ಕಟ್ಟುವಾಗ ಕಟ್ಟಿ ಬರ್ಬೇಕು. ಕಟ್ಟಿ ಬಂದ್ರೆ ಅದಕ್ಕೆ ಗ್ರಿಪ್ ಸಿಗ್ತದೆ, ಬೇರೆ ಸಿಗ್ತದೆ, ಬೇರೆ ಟಚ್ ಆಗ್ತದೆ, ಮತ್ತೆ ಮೇಲೆ ಹೋಗ್ತಾ ಇರ್ತದೆ. ಓಕೆ. ಕಟ್ಲಿಲ್ಲ ಇದ್ರೆ ಮತ್ತೆ ಜಾರ್ತದೆ ಕೆಳಗೆ. ಈಗ ನಾವು ನೆಲದಲ್ಲಿ ಬಿಡ್ಬೋದಾ? ಆಗುದಿಲ್ಲ. ಅದು ಮೇಲೆ ಹೋಗ್ಬೇಕು. ಅಡಿಕೆ ಮರಕ್ಕೆ, ತೆಂಗಿನ ಮರಕ್ಕೆ, ಬೇರೆ ಮರಕ್ಕೆ ಕೊಡ್ಬೋದು, ಹೋಗ್ತದೆ. ಓಕೆ. ಇನ್ನು ಅದು ಬ್ಲ್ಯಾಕ್ ಪೆಪ್ಪರ್ ಎಷ್ಟು ಉದ್ದ ಇರ್ತದೆ ಸರ್? ಇಲ್ಲ ಒಂದು ಎಷ್ಟು ಕೆಜಿ ಇರ್ತದೆ ಸ್ವಲ್ಪ? ಕೆಲವು 4 ಇಂಚ್ ಸೈಜ್ ಬರ್ತದೆ. ಕೆಲವು ಇಲ್ಲಿ ಉಂಟು 4 ಇಂಚು ಬರ್ತದೆ.
ಕೆಲವು 2 ಇಂಚು ಸಹ ಬರ್ತದೆ, ಕೆಲವು 7-8 ತನಕ ಬರ್ತದೆ ಉದ್ದ. ಓಕೆ, ಇದರಲ್ಲಿ ಫುಲ್ ಆಗ್ತದೆ, ಕೆಲವು ಫುಲ್ ಆಗ್ತದೆ. ಓಕೆ, ಫುಲ್ ಆದ್ರೆ ಫಸ್ಟ್ ಕ್ವಾಲಿಟಿ ಒಳ್ಳೇದು, ಒಳ್ಳೆ ಕ್ವಾಲಿಟಿ, ಅದಕ್ಕೆ ಒಳ್ಳೆ ರೇಟ್ ಸಿಗ್ತದೆ. ಒಳ್ಳೆ ರೇಟ್ ಸಿಗ್ತದೆ. ಓಕೆ, ಇನ್ನು ಎಷ್ಟು ಬಿಸಿಲು ನಾವು ಇಡಬೇಕು? ಎಷ್ಟು ತೆಗ್ದಾದ್ಮೇಲೆ? ಒಂದು 5-6 ಬಿಸಿಲು ಆಗ್ಬೇಕು. ಒಳ್ಳೆ ಬಿಸಿಲು ಮಾಡಿ 5-6 ಬಿಸಿಲಲ್ಲಿ ಒಣಗಿಸಬೇಕು. ಮತ್ತೆ ಮತ್ತೆ ಸರಿ ನೋಡ್ಬೇಕು ನಾವು, ಸರಿ ಬಂದಿದ್ದ ನೋಡುವ ಅಂತ, ಸರಿ ಡ್ರೈ ಆಗಿ ನೋಡಿ ಮತ್ತೆ ಕಟ್ಟಿ ಇಡ್ಬೇಕು. ಓಕೆ, ಇನ್ನು ಅದು ತೆಗೆಯುವ ಟೈಮ್ ನಿಮ್ಗೆ ಹೇಗೆ ಗೊತ್ತದೆ? ಈಗ ಇದು ಗ್ರೀನ್ ಕಲರ್, ಇದರಲ್ಲಿ ಒಂದು ಕೆಂಪು ಬರ್ತದೆ, ಆಗ ಅದು ಫುಲ್ ಕಟಾವ್ ಟೈಮ್ ಅಂತ ಅರ್ಥ. ಓಕೆ, ಸಪೂರ ಇರ್ತದೆ, ಅದು ಕಟಾವ್ ಮಾಡ್ಲಿಕ್ಕೆ ಬರುದು. ಓಕೆ, ಸೈಜ್ ಬರುದಿಲ್ಲ, ಕ್ವಾಲಿಟಿ ಬರುದಿಲ್ಲ. ಹೌದು. ಇನ್ನು ಕೆಲವರು ಫ್ಲವರಿಂಗ್ ಆಗುವಾಗ ಮದ್ದಾಕ್ತಾರೆ, ನೀವು ಮದ್ದಾಕ್ತೀರಾ ಅದಕ್ಕೆ? ನಾವು ಬೋರ್ಡೋ ಸಿಂಪಡಣೆ ಮಾತ್ರ ಮಾಡುದು. ಅದಕ್ಕೆ ಬೇರೆ ಈಗ ಹೊಸ ನಡ್ತಾರಲ್ಲ, ಅದಕ್ಕೆ ಬೇರೆ ಬೇರೆ ಮದ್ದು ಉಂಟು, ನಾವಿಲ್ಲಿ ಯೂಸ್ ಮಾಡಲ್ಲ. ನಾವು ಇದೇ ಇದ್ದಾಗೆ ಅಡಿಕೆಗೆ ಏನು ಕೊಡ್ತೇವೆ ಅದರಲ್ಲಿ ಉಂಟು ಈಗ. ಓಕೆ, ಹೊಸ ನಾಳಿಗೆ ಹೋಗುದಿಲ್ಲ. ಇಲ್ಲಿ ಮಳೆ ಜಾಸ್ತಿ, ಮಳೆ ಗ್ರಾಮದಲ್ಲಿ ಮಳೆ ಜಾಸ್ತಿ ಅಂದರೆ ಇದಕ್ಕೆ ಕಟ್ಟೆ ಆಟ ಕೊಳ್ದು ಹೋಗ್ತದಿಲ್ಲ. ಈಗ ರೋಗ ಬಂದ್ರೆ ಎಂತ ಮಾಡ್ತೀರಿ ಸರ್? ರೋಗ ಸದ್ಯಕ್ಕೆ ಬರ್ಲಿಲ್ಲ, ಅದು ಒಮ್ಮೆ ಕೊಳ್ತು ಹೋಗ್ತದೆ ಫುಲ್. ಅದು ಕೊಳ್ತಿದ ಮೇಲೆ ನಿಲ್ಲಿಗೆ ಆಗುದಿಲ್ಲ, ಹೋಗ್ತದೆ, ಬಿಸಾಡುದೆ ಹೋಗ್ತದೆ. ಅದು ಅಲ್ಲಿಗೆ ಕೊಳ್ತು ಹೋಗ್ತದೆ ಗಿಡ ಸಸಿ ಎಲ್ಲ. ಆದ್ರೆ ಲಾಸ್ ಆಗ್ತದೆ, ಸ್ವಲ್ಪ ಲಾಸ್ ಆಗ್ತದೆ. ನಡ್ತಾ ಇರಬೇಕು ಪುನಃ. ಅದು ಹೋದಂತೆ ಇಲ್ಲಿ ಸುಮ್ಮನೆ ಕುಳಿತುಕೊಳ್ಳಿ ಆಗಬಾರ, ನಡ್ತಾ ಇರಬೇಕು. ಈಗ ನೆಕ್ಸ್ಟ್ ಮಳೆಗೆ ನೀವು ನಡೀತೀರಿ? ಹೌದು, ನಾವು ನಡ್ತಾ ಇದ್ದೇವೆ. ಓಕೆ, ಓಕೆ. ಒಂದು ಗಿಡದ್ದು ಲೈಫ್ ಸ್ಪ್ಯಾನ್ ಎಷ್ಟು ಅಂತ ಹೇಳ್ಬೋದಾ ಸರ್? ಒಂದು 15-20 ವರ್ಷ ಆಗ್ತದೆ. ಒಳ್ಳೆ. ಓಕೆ, ಮಳೆ ಜಾಸ್ತಿ ಬಂದ್ರೆ ಅದು ಹೇಳುವುದಿಲ್ಲ. ಈಗ ಕೆಲ ರೋಗ ಬರ್ತದೆ, ರೋಗ ಜಾಸ್ತಿ ಬಂದ್ರೆ, ಮಳೆ ಜಾಸ್ತಿ ಬಂದ್ರೆ ರೋಗ ಬಂದು ಹೋಗ್ತದೆ, ಗ್ಯಾರಂಟಿ ಇಲ್ಲ. ಓಕೆ, ಇನ್ನು ಕೆಲವರು ಇದು ಸ್ವಲ್ಪ ಎಂತ ಹೇಳ್ತಾರೆ, ಒಂದು 4-5 ಗಿಡ ಹಾಕಿ ಇದ್ರಲ್ಲಿ ಪ್ರಾಫಿಟ್ ಆಗುದಿಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಪ್ರಾಫಿಟ್ ಆಗ್ತದಾ? ಇಲ್ಲ, 4-5 ಗಿಡದಲ್ಲಿ ಹೇಗೆ ಪ್ರಾಫಿಟ್ ಆಗುದು? ತುಂಬಾ ಇದ್ರೆ ಇದು ಉಪಬೆಳೆ ಆಗಿ ನಿಮ್ಗೆ ಸ್ವಲ್ಪ ನಿಮ್ಮ ಯಾವ ಖರ್ಚಿಗೆ ಅದು ಸ್ವಲ್ಪ ಟ್ಯಾಲಿ ಆಗ್ತದೆ. ಲೇಬರಿಗೆ ಸ್ಯಾಲರಿ ಕೊಡ್ಲಿಕ್ಕೆ ಆಗ್ಲಿ, ಕೆಲಸ ಮಾಡ್ಲಿಕ್ಕೆ ಆಗಿದ್ರಿ ಸಿಗ್ತದೆ. ಓಕೆ, ನೀವು ಇದು ಈಗ ಕೆಲಸಗಾರ ಇಟ್ಟಿಗೆ ಮಾಡುದಾ? ಇಲ್ಲ, ನಾವೇ ಮಾಡುದು. ನಾವೇ ತೆಗೆಯುದು ಹೆಚ್ಚೆ, ಸ್ವಲ್ಪ ಜಾಸ್ತಿ ಇಲ್ಲ, ನಾವೇ ತೆಗಿತಾ ಇರುದು. ಓಕೆ, ಇಷ್ಟು ಹೈಟ್ ಅಲ್ಲಿ ಸರ್ ನೀವು ಹೋಗಿ ತೆಗಿದಿರಿ? ಆಗ್ತದೆ, ಮೇಲೆ 20-25 ಫೀಟ್ ಹೋಗ್ಬೋದು. ಅದಕ್ಕೆ ಎಕ್ಸ್ಟೆನ್ಷನ್ ಮಾಡಿ, ಏಣಿಗೆ ಎಕ್ಸ್ಟೆನ್ಷನ್ ಮಾಡಿ ಮೇಲೆ ಹೋಗ್ಬೋದು, 30 ಫೀಟ್ ಹೋಗ್ಬೋದು. ಓಕೆ, ಓಕೆ, ನೀವೇ ತೆಗಿತೀರಿ? ಹೌದು. ಓಕೆ, ತೆಗ್ದಾದ್ಮೇಲೆ ಎಂತ ಕೆಲಸ ಇರ್ತದೆ? ಅದು ಗೋಣಿ ಚೀಲಲ್ಲಿ ಹಾಕಿ ನಾವೆಲ್ಲ ಒಜ್ಜಿ ಅದನ್ನು ಬಿಡಿಸ್ತೇವೆ. ಇದಕ್ಕೆ ಮಿಷಿನ್ ಬಂದಿದೆ. ಇದಕ್ಕೆ ಮಿಷಿನ್ ಬಂದಿದೆ. ಓಕೆ, ಮಿಷಿನ್ ಬಂದಿದೆ. ನಾವಿಲ್ಲದ್ರೆ ನಾವು ಗೋಣಿ ಮಾಡಿ ಅದಕ್ಕೆ. ನೀವು ಮಿಷಿನ್ ನಿಮ್ಮ ಹತ್ರ ಉಂಟಾ? ಈಗ ನಮ್ಮ ತಾರೀಕು ಬರಲಿಲ್ಲ. ಓಕೆ, ಓಕೆ. ಇನ್ನು ಇದಕ್ಕೆ ಎಂತಾದ್ರೂ ಗೌರ್ಮೆಂಟ್ ಇಂದ ಹೆಲ್ಪ್ ಸಿಗ್ತದಾ, ಸಬ್ಸಿಡಿ ಸಿಗ್ತದಾ? ಇದಕ್ಕೆ ನಾವೇನು ಅಪ್ಲೈ ಮಾಡ್ಲಿಲ್ಲ. ಸಿಗ್ತದೆ ಈಗ. ಓಕೆ, ಓಕೆ, ಈಗ ಸಿಗ್ತದೆ. ಈಗ ಹೋದ್ರೆ ನಾವೇನು ಅಪ್ಲೈ ಮಾಡಿಲ್ಲ ಇದಕ್ಕೆ. ಓಕೆ, ಇನ್ನು ಇದಕ್ಕೆ ಕೆಂಪು ಮಣ್ಣೆ ಅಂತ ಬೇಕಾ, ಇಲ್ಲ ಯಾವ್ದು ಮಣ್ಣು? ತೋಟ ಮಣ್ಣು ಯಾವ್ದಾಗ್ತದೆ, ಕಂಪೋಸ್ ಮಣ್ಣು ತರ ಇರ್ಬೇಕು. ಓಕೆ, ಓಕೆ. ವರ್ಷಕ್ಕೆ ನೀವು ಎಷ್ಟು ಸರ್ತಿ ಬುಡಕ್ಕೆ ಮದ್ದಾಗ್ತೀರಿ, ಇಲ್ಲ ಅದಕ್ಕೆ ಮುಳ್ಳಕ್ಕೆ? ನಾವು ವರ್ಷಕ್ಕೆ 3 ಸಲ ಮದ್ದು ಬಿಡ್ತೇವೆ ಅಡಿಕೆಗೆ. ಇದಕ್ಕೆ ಮತ್ತೆ ಫುಲ್ ಹೊಡ್ತಾ ಇರ್ತೇವೆ. ಮತ್ತೆ ನಂತರ ಬುಡಕ್ಕೆ ಹಾಕೋದು ಒಂದ್ಸಲ, ಒಂದು ಸಲ. ಮತ್ತೆ ಫುಲ್ ಅದಕ್ಕೆ 2 ವರ್ಷಕ್ಕೆ ಮತ್ತೆ ಬೇರೆ ಒಂದು ವರ್ಷಕ್ಕೆ ಹಾಕ್ತಾ ಇರ್ತೇವೆ. ಓಕೆ, ಓಕೆ. ಇನ್ನು ಯಾವ್ದಕ್ಕೆಲ್ಲ ಇದು ಬ್ಲಾಕ್ ಪೆಪ್ಪರ್ ಯೂಸ್ ಆಗ್ತದೆ ಅಂತ ಸ್ವಲ್ಪ ಹೇಳ್ಬೋದಾ? ಕಾಳು ಮೆಣಸು, ಸಾಂಬಾರ್ ಪದಾರ್ಥಕ್ಕೆಲ್ಲ. ಓಕೆ, ಅದಕ್ಕೆ ಎಲ್ಲದಕ್ಕೆ ಹೋಗ್ತದೆ. ಎಲ್ಲ ಪುಡಿ ಮಾಡಿ ಯೂಸ್ ಮಾಡ್ಲಿ. ನಾವು ಮಾಡೋದು ಮಾತ್ರ, ಯೂಸ್ ಮಾಡೋದು ಬೇರೆ. ಅವ್ರಿಗೆಲ್ಲ ಗೊತ್ತು ಹೇಗೆ ಮಾಡ್ಬೇಕು, ಎಂತ ಮಾಡ್ಬೇಕು, ಎಂತ ಚುಚ್ಚೂರು ಹಾಕಿ ಚಾಕ್ಲೇಟ್ ಹೋಗ್ತದೆ, ಅದಕ್ಕೆ ಹೋಗ್ತದೆ, ಇದಕ್ಕೆ ಹೋಗ್ತದೆ, ಎಲ್ಲ ಹೋಗ್ತದೆ. ಒಳ್ಳೆ ಮಾರ್ಕೆಟ್ ಉಂಟು. ಒಳ್ಳೆ ಮಾರ್ಕೆಟ್. ಮಳೆಗಾಲ ಉಳಿಸೋದು ಕಷ್ಟ. ಉಳಿಸೋದು ಕಷ್ಟ. ಹೌದು, ಗಿಡ ಉಳಿಸೋದು ಕಷ್ಟ. ಉಳಿಸಿದ್ರೆ ಒಳ್ಳೆ ಪ್ರಾಫಿಟ್, ಉಪಬೆಳೆ. ಓಕೆ, ಓಕೆ. ಸರಿ ಸರ್, ನಿಮ್ಮ ಟೈಮ್ ಮತ್ತೆ ಇನ್ಫಾರ್ಮೇಶನ್ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಗೆ ಸಹ ಥ್ಯಾಂಕ್ಸ್ ಬಂದದಕ್ಕೆ, ತೋಟಕ್ಕೆ ಬಂದದಕ್ಕೆ. ಹೌದು, ಸೊ ತುಂಬಾ ಒಳ್ಳೇದುಂಟು. ಸೊ ನೀವು ಸಹ ಒಂದು ಮಾಡ್ತೀರಾದ್ರೆ ಒಂದು ಲೈಕ್ ಮಾಡಿ, ಮತ್ತೆ ನೀವು ಸಹ ಒಂದು ಟ್ರೈ ಮಾಡಿ. ಬ್ಲ್ಯಾಕ್ ಪೆಪ್ಪರ್ ಕೃಷಿ ತುಂಬಾ ಒಳ್ಳೆಯದು, ಮನೆಗೋಸ್ಕರ ಸಹ ಮಾಡ್ಬೋದು, ಕೆಲವರು ಕಮರ್ಷಿಯಲಿಗೆ ಸಹ ಮಾಡ್ತಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಇಂಥದ್ದೇ ವಿಡಿಯೋಸಿಗೆ ಐಡಿಯಾಸ್ ಇದೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ. ಇನ್ನೊಂದು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗುತ್ತೇನೆ. ಥ್ಯಾಂಕ್ ಯು.